ವೆಲ್ಕಮ್ ಟು ದ ಗಣಿ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡು. ಮೇನ್ ಗುರು ಇಂಡಿಯಾದವರು ಇಂಗ್ಲೆಂಡ್ ಅವರು ಇಲ್ಲಿ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾದವರು ಟಾಸ್ ಗೆದ್ದಿದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಿದ್ರು. ಅಂದರೆ ಒಟ್ಟಿನಲ್ಲಿ ಮೇನು ಇಲ್ಲಿ ಸಂಜು ಸ್ಯಾಮ್ಸಂಗ್ ಒಂದೊಳ್ಳೆ ಸ್ಟಾರ್ಟ್ನ ಕೊಟ್ಟರು. ಇಲ್ಲಿ ಅಭಿಷೇಕ್ ಶರ್ಮಾ ಬೇಗನೆ ಔಟ್ ಆದರು. ಇಲ್ಲಿ ಇಶಾನ್ ಕಿಶನ್ 18 ಬಾಲ್ಗೆ 39 ರನ್ ಹೊಡೆದ್ರು. ಶಿವಮ್ ದುಬೆ 25 ಬಾಲ್ಗೆ 43 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅಂತ ಆಟ ಏನು ಆಡಲಿಲ್ಲ. 6 ಬಾಲ್ಗೆ 11 ರನ್ ಹೊಡೆದ್ರು. ಇಲ್ಲಿ ಹಾರ್ದಿಕ್ ಪಾಂಡ್ಯ 12 ಬಾಲ್ಗೆ 27 ರನ್ ಹೊಡೆದ್ರು. ತಿಲಕ್ ವರ್ಮಾ 7 ಬಾಲ್ಗೆ 21 ರನ್ ಹೊಡೆದ್ರು. ಅಕ್ಷಯ್ ಪಟೇಲ್ 2 ಬಾಲ್ಗೆ 2 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇಂಡಿಯಾ ಏನೋ ಆಲ್ ಔಟ್ ಆಗಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಲಿ ಒಂಚೂರು ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಅಭಿಷೇಕ್ ಶರ್ಮಾ ಆಸ್ ಯೂಸಲ್ ಬೇಗನೆ ಔಟ್ ಆದರು. ಪವರ್ ಪ್ಲೇಲಿ ಔಟ್ ಆದರು ಗುರು. ಒಟ್ಟಿನಲ್ಲಿ ಇಲ್ಲಿ ಸಂಜು ಸ್ಯಾಮ್ಸಂಗು ಒಟ್ಟಿನಲ್ಲಿ ಕೊನೆವರೆಗೂ ಮ್ಯಾಚ್ನ ತಗೊಂಡೋದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಎಷ್ಟು ಬಾಲ್ಗೆ ಎಷ್ಟು ರನ್ ಹೊಡೆದ್ರು ಅಂದರೆ 42 ಬಾಲ್ಗೆ 89 ರನ್. ಒಟ್ಟಿನಲ್ಲಿ ತೀರಾ ಅಗ್ರೆಸಿವ್ನೆಸ್ನ ಆಟನ ಆಡಿದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಕ್ರಿಕೆಟ್ ಶಾಟ್ನ ಹೊಡೆದ್ರು ಇಲ್ಲಿ ಸಂಜು ಸ್ಯಾಮ್ಸಂಗು. ಇಲ್ಲಿ ಬಂದವರೆಲ್ಲ ಇಂಡಿಯಾ ಬ್ಯಾಟಿಂಗು ತುಂಬ ಚೆನ್ನಾಗಿ ಆಡಿದ್ರು ಗುರು. ಮೇನು ಇಲ್ಲಿ ಇಂಡಿಯಾ ಬ್ಯಾಟಿಂಗು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇಲ್ಲಿ ಮೇನು ಜೋಫ್ರಾ ಆರ್ಚರ್ ಹಾಫ್ ಸೆಂಚುರಿನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಇಂಗ್ಲೆಂಡ್ ಬೌಲಿಂಗು ತೀರಾ ಕೊಲ್ಟಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗು ಇಂಗ್ಲೆಂಡ್ ಕಡೆ ಇರಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ತುಂಬ ಚೆನ್ನಾಗಿತ್ತು. ಇಂಡಿಯಾ ಬ್ಯಾಟಿಂಗು ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಸಂಜು ಸ್ಯಾಮ್ಸಂಗು 253ನ ಕಲೆ ಹಾಕ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮೇನು ಯಾವಾಗ 253ನ ಇಂಡಿಯಾದವ್ರು ಹೊಡೆದ್ರು ಆಗ ಇಂಡಿಯಾ ಗೆದ್ದೇ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಗೆದ್ದರು ಗುರು. ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗ್ ಕಡೆ ತೀರಾ ಮಿಡಲ್ ಆರ್ಡರ್ಗಳಾಗಲಿ ಲಾಸ್ಟು ಬ್ಯಾಟಿಂಗ್ ಕಡೆ ಆಗಲಿ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ ಇವರಿಬ್ಬರು ಆಡಲಿಲ್ಲ ಅಂದರೂ ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ದೆ ಇಲ್ಲಿ ಸಂಜು ಸ್ಯಾಮ್ಸಂಗ್ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಶಿವಮ್ ದುಬೆ ಆಗಲಿ, ತಿಲಕ್ ವರ್ಮಾ ಆಗಲಿ ಬಂದಿದ್ದವರೆಲ್ಲ ದಡ ಆಟ ಆಡಿದ್ರು ಗುರು. ಒಟ್ಟಿನಲ್ಲಿ ಪವರ್ ಪ್ಲೇಗಾಗಲಿ ಬಿಡರ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಇಂಡಿಯಾ ಸ್ಟಾರ್ಟ್ ಆಯಿತು. ಅಲ್ಲಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದ್ದೆ. ಅಲ್ಲಿಂದ ಬ್ಯಾಟಿಂಗು ಯಾವಾಗ ತುಂಬ ಚೆನ್ನಾಗಿ ಆಡ್ತಾರೆ ಇಂಡಿಯಾ ಆವಾಗ ಗೆದ್ದಿರೋ ಮ್ಯಾಚ್ಗಳು ತುಂಬ ಚೆನ್ನಾಗಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಗುರು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಶಿವಮ್ ದುಬೆ ಆಗಲಿ, ತಿಲಕ್ ವರ್ಮಾ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ ಇವರುಗಳು ತುಂಬ ಚೆನ್ನಾಗಿ ರನ್ನು ಹೊಡೆದ್ರು. ಅದರಿಂದನೇ ಮ್ಯಾಚು ಅಷ್ಟು ಬಿಗ್ ಸ್ಕೋರ್ನ ಕಲೆ ಹಾಕೋಕ್ಕಾಯಿತು. ನಾನೇನೋ ಒಂದು 200 ಹೊಡಿತಾರೆ ಅಂದ್ಕೊಂಡಿದ್ದೆ. 253ನ ಇಂಗ್ಲೆಂಡ್ ಅವ್ರಿಗೆ ಚೇಸ್ ಮಾಡೋಕ್ಕೆ ಕೊಟ್ಟರು ಗುರು ಇಂಡಿಯಾದವರು. 253ನ ಇಂಗ್ಲೆಂಡ್ ಅವರು ಚೇಸ್ ಮಾಡೋಕ್ಕೆ ಕೊಟ್ಟಿದ್ದವರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಏನು ಬರಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಸಾಲ್ಟ್ ಅವರು ಬೇಗನೆ ಔಟ್ ಆದರು. ಜಾಸ್ ಬಟ್ರಲ್ಲು ಬೇಗನೆ ಔಟ್ ಆದರು. ಮೇನು ಪವರ್ ಪ್ಲೇಯಲ್ಲಿ ಲಾಸ್ಟ್ ಓವರ್ಗೆ ಒಂದು ವಿಕೆಟ್ ಬಿತ್ತು ಹೊರತು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗು ಇಂಡಿಯಾ ಒಂಚೂರು ನೆಗೆಟಿವ್ ಆದರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಪವರ್ ಪ್ಲೇಲಿ ಇವರು ಮಿನಿಮಮ್ಮು 1 ವಿಕೆಟ್ ಕಳ್ಕೊಂಡ್ರೆ ಏನು ಮ್ಯಾಟ್ ಆಗಲಿಲ್ಲ. ಒಟ್ಟಿನಲ್ಲಿ ಈ ಕಡೆ ಬ್ಯಾಟ್ಸ್ಮನ್ಗಳು ಇಂಡಿಯಾದವರು ತುಂಬ ಚೆನ್ನಾಗಿ ಆಡಿದ್ರು. ಇಂಗ್ಲೆಂಡ್ ಅವರು ಬಂದವರೆಲ್ಲ ಚೆಚ್ಚಿ ಕೆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಜೇಕಬ್ ಬಟ್ಲರ್ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಅನ್ಬೋದು. ಯಾಕೆಂದರೆ ಇಲ್ಲಿ 48 ಬಾಲ್ಗೆ 100 ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಇಂಡಿಯಾ ಮೇಲೆ ಇವ್ರು ಗೆಲ್ಲಕ್ಕಾಗಲಿಲ್ಲ. ವಿಲ್ ಜಾಕ್ಸ್ ಅಷ್ಟೇ 20 ಬಾಲ್ಗೆ 35 ರನ್ ಹೊಡೆದ್ರು. ಒಳ್ಳೆ ಆಲ್ರೌಂಡರ್ ಆಟ ಆಡಿದೆ ಇಲ್ಲಿ ವಿಲ್ ಜಾಕ್ಸ್ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ ಕಡೆಯೂ ತುಂಬ ಚೆನ್ನಾಗಿ ಆಡಿದ್ರು, ಬ್ಯಾಟಿಂಗ್ ಕಡೆಯೂ ತುಂಬ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ ಅಶ್ವಥ್ ಸಿಂಗು 4 ಓವರ್ಗೆ 51 ರನ್ ತೆಗೆದ್ರು, 1 ವಿಕೆಟ್ನ ತೆಕ್ಕೊಟ್ರು. ಇಲ್ಲಿ ವರುಣ್ ಚಕ್ರವರ್ತಿ ಜೋಫ್ರಾ ಆರ್ಚರ್ ಜೊತೆಲೇ ಗುರು ನಾನು ಆಡ್ತೀನಿ ಅಂದ್ಬಿಟ್ಟು 50 ರನ್ನ ತುಂಬ ಚೆನ್ನಾಗಿ ಹೊಡೆಸ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಒಂಚೂರು ತೀರಾ ವರ್ಸ್ಟಾಗಿ ಆಡಿದ್ರು. ಯಾಕೆಂದರೆ ಬ್ಯಾಟಿಂಗ್ ಪಿಚ್ಚು ಗುರು, ಇದು ಬೌಲಿಂಗ್ ಪಿಚ್ಚು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಪಿಚ್ ಇಲ್ಲ. ಬ್ಯಾಟಿಂಗ್ ಪಿಚ್ಚಿಂದಲೇ ತುಂಬ ಚೆನ್ನಾಗಿ ಆಡಿದ್ರು. 35 ರನ್ನ ಹೊಡೆಸ್ಕೊಂಡ್ರು ಇಲ್ಲಿ ಅಕ್ಷಯ್ ಪಟೇಲ್. ಇಲ್ಲಿ ಶಿವಮ್ ದುಬೆಗೆ ಲಾಸ್ಟ್ ಓವರ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ರು ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಜಸ್ಪ್ರೀತ್ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಲಾಸ್ಟು 16-17ನೇ ಓವರ್ ಮಾಡಿ ಮ್ಯಾಚ್ನ ಅಲ್ಲೇ ಟರ್ನ್ ಓವರ್ ಆಯಿತು. ಮೇನು ಅಕ್ಷಯ್ ಪಟೇಲ್ ಕ್ಯಾಚ್ ಹಿಡಿದು ಅಲ್ಲಿ ಟರ್ನ್ ಓವರ್ ಆಗಿದೆ ಗುರು. ಅಲ್ಲಿಂದನೇ ಮ್ಯಾಚು ಟರ್ನ್ ಓವರ್ ಆಗಿದ್ದು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಗ್ಲೆಂಡ್ ಅವರು ತುಂಬ ಚೆನ್ನಾಗಿ ಟಕ್ಕರ್ ಕೊಟ್ಟರು. ಯಾಕೆಂದರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಟಕ್ಕರ್ ಕೊಟ್ಟಿದೆ ಇಲ್ಲಿ ಬೆಥಲ್ ಅವರು ಅನ್ಬೋದು. ಎಲ್ಲ ಬೌಲರ್ಗೂ ತುಂಬ ಚೆನ್ನಾಗಿ ರನ್ನ ಹೊಡೆಸಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಹೊಡೆದ್ರು ಅನ್ಬೋದು. ಪವರ್ ಪ್ಲೇ ಆಗಲಿ ಮಿಡಲ್ ಓವರ್ಗಳಾಗಲಿ ಯಾವಾಗ ರನ್ಗಳು ಬೇಕಾಗಿತ್ತು ಆವಾಗ ಬೆಥಲ್ ಅವರು ತುಂಬ ಚೆನ್ನಾಗಿ ರನ್ನ ಹೊಡೆದ್ರು ಅನ್ಬೋದು. ಮೇನು ಜಸ್ಪ್ರೀತ್ ಬೂಮ್ರಾಗೆ ಒಂಚೂರು ರನ್ ಹೊಡೆಯೋಕ್ಕೆ ಒಂಚೂರು ಆಟನ ಆಡೋಕ್ಕೆ ಒಂಚೂರು ಕಷ್ಟಪಟ್ಟರು ಹೊರತು ಮಿಕ್ಕಿದ್ದು ಬೌಲರ್ಗಳಿಗೆ ಬೆಥಲ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಆಡಿದ್ರು.
ಯಾಕೆಂದರೆ ಇಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗು ಯಾರು ಮಾಡಲಿಲ್ಲ ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಅಶ್ವಥ್ ಸಿಂಗ್ ಒಂದು ಹಾಫ್ ಡೇ ಆಯಿತು, 51 ರನ್ ಹೊಡೆದ್ರು, ಸಿಕ್ಕಾಪಟ್ಟೆ ರನ್ನು ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಫಾರ್ಮ್ಗೆ ಬಂದು ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯನು ಇಲ್ಲಿ ಫೀಲ್ಡಿಂಗ್ ಕಡೆ ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಇಂಡಿಯಾ ಫೀಲ್ಡಿಂಗು ಮಿನಿಮಮ್ ತಿಲಕ್ ವರ್ಮಾ ಹಿಡಿದಿದ್ದು ಕ್ಯಾಚ್ ಆಗಲಿ, ಅಕ್ಷಯ್ ಪಟೇಲ್ ಹಿಡಿದಿದ್ದು ಕ್ಯಾಚ್ ಆಗಲಿ, ಅಭಿಷೇಕ್ ಶರ್ಮಾ ಹಿಡಿದಿದ್ದು ಕ್ಯಾಚ್ ಆಗಲಿ, ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಆಡಿದ ಆಟ ಆಗಲಿ ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಯಿತು. ಅಲ್ಲಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ಬೋದು. ಯಾಕೆಂದರೆ ಇಲ್ಲಿ ಅಕ್ಷಯ್ ಪಟೇಲ್ ಕ್ಯಾಚ್ ಏನಾದ್ರು ಹಿಡಿದಿತ್ತಿಲ್ಲ ಅಂದರೆ ಆ ಮಿಡಲ್ ಓವರ್ಗಳಲ್ಲಿ ಮ್ಯಾಚು ಇಂಗ್ಲೆಂಡ್ ಎಲ್ಲಿ ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು ಅಂತ ನನಗೇನು ಅನ್ನಿಸ್ತು. ಯಾಕೆಂದರೆ ಇಲ್ಲಿ ಇಂಗ್ಲೆಂಡ್ ಅವರು ತೀರಾ ಬೆಥೆಲ್ ಅವ್ರನ್ನ ಔಟ್ ಮಾಡಿದೆ ರನ್ಔಟಿಂದ ಹೊರತು ಇಲ್ಲಿ ವಿಕೆಟ್ಗಳನ್ನ ತಕ್ಕೊಂಡು ಯಾರು ಕ್ಯಾಚ್ಗಳನ್ನ ತುಂಬ ಚೆನ್ನಾಗಿ ಹಿಡಿದ್ರು ಇಂಡಿಯಾದವರು. ಒಟ್ಟಿನ ಅಲ್ಲೇ ಟರ್ನ್ ಓವರ್ ಆಯಿತು. ಮೇನು ಈ ಇಂಡಿಯಾ ಮ್ಯಾಚ್ ನೋಡೋಕೆ ಬಂದಿದ್ದ ಧೋನಿ, ರೋಹಿತ್ ಶರ್ಮಾ, ಅಕ್ಷಯ್ ಪಟೇಲ್ ಒಟ್ಟಿನಲ್ಲಿ ಎಲ್ಲರೂ ಬಂದಿದ್ರು ಗುರು. ಒಟ್ಟಿನಲ್ಲಿ ಮೇನು ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟ ಆಡಿದೆ. ಒಟ್ಟಿನಲ್ಲಿ ಇಲ್ಲಿ ಲಾಸ್ಟ್ ಓವರ್ಗೆ ಹೋಗುತ್ತೆ ಅಂತ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ತೀರಾ ವರ್ಸ್ಟಾಗಿ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಯಾಕೆಂದರೆ ಇಲ್ಲಿ ಮೇನು ಅಶ್ವಥ್ ಸಿಂಗ್ 4 ಓವರ್ 51 ರನ್ ಹೊಡೆಸ್ಕೊಂಡ್ರು. ಇಲ್ಲಿ ವರುಣ್ ಚಕ್ರವರ್ತಿನೂ ಅಷ್ಟೇ, ಅವರು ಒಬ್ಬರು ಹೊಡೆಸ್ಕೊಂಡಿದ್ದಿಲ್ಲ ಅಂದರೆ ಮ್ಯಾಚು ಅಲ್ಲೇ ಟರ್ನ್ ಓವರ್ ಆಯ್ತಿತ್ತು. ಇಷ್ಟು ಬುಡುಕಂತೂ ಹೋಯ್ತಿರ್ಲಿಲ್ಲ. ಒಟ್ಟಿನಲ್ಲಿ ಹೆಂಗೋ ಜಸ್ಪ್ರೀತ್ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಗುರು. ಅಲ್ಲೇ ಮ್ಯಾಚ್ ಹೋಗಿದೆ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರು ಮಾಡಿದ ಓವರ್ಗಳಲ್ಲಿ ಮಿನಿಮಮ್ಮು 45 ರನ್ ಬಂದಿತ್ತು 30 ಬಾಲ್ಗೆ. ಅಲ್ಲೇ ಮ್ಯಾಚ್ ಟರ್ನ್ ಓವರ್ ಆಗಿದ್ದು. ಇವರಿಬ್ಬರು ಬರೀ 15 ರನ್ ಹೊಡೆಸ್ಕೊಂಡು ಲಾಸ್ಟ್ ಓವರ್ಗೆ ಶಿವಮ್ ದುಬೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರಿಗೆ. ಲಾಸ್ಟ್ 1 ಓವರ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ರು. ಯಾಕೆಂದರೆ ಇಲ್ಲಿ ಮಿನಿಮಮ್ 1 ಓವರ್ ಯಾರು ಮಾಡಲೇಬೇಕಿತ್ತು. ಇಲ್ಲಿ ಸ್ಪಿನ್ಗೆ ಸಿಕ್ಕಾಪಟ್ಟೆ ಚಾನ್ಸ್ ತೊಗೊಬಿಡ್ತಾರೆ ಅಂತ ಇವ್ರ ಕೈಲಿ ಬೌಲಿಂಗ್ ಮಾಡಿದ್ರು. ಮೇನು 6 ಬಾಲ್ಗೆ 30 ರನ್ ಬೇಕಿತ್ತು. ಆಗ ಮಿನಿಮಮ್ಮು 1 ರನ್ಔಟ್ ಮಾಡಿ ಜೇಕಬ್ ಬಥೆಲ್ ಅಲ್ಲಿ ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಇಂಗ್ಲೆಂಡು ಫೈನಲ್ಗೆ ಹೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಆಗಿದ್ರೆ ಮ್ಯಾಚ್ಗಳಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗು ತುಂಬ ಚೆನ್ನಾಗಿ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಆಗಲಿ, ಜಸ್ಪ್ರೀತ್ ಬೂಮ್ರಾ ಆಗಲಿ ಅಲ್ಲೇ ಟರ್ನ್ ಓವರ್ ಆಗಿದ್ದು ಗುರು. ಯಾಕೆಂದರೆ 253 ಹೊಡೆದ್ರು ಇಲ್ಲಿ ಸಿಕ್ಕಾಪಟ್ಟೆ ಸೇಫ್ ಇರಲಿಲ್ಲ. ಯಾಕೆಂದರೆ ಇದು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಪಿಚ್ಚು. ವಿಲ್ ಜಾಸ್ ಆಗಲಿ ಅವರು ಸಿಕ್ಕಾಪಟ್ಟೆ ಆಲ್ರೌಂಡರ್ ಆಟ ಆಡಿದ್ರು. ಒಟ್ಟಿನಲ್ಲಿ ಇಂಡಿಯಾ ಒಂಚೂರು ಎಲ್ಲೋ ಎಡವಿದ್ದಂದರೆ ನನ್ನ ಪ್ರಕಾರ ಇಲ್ಲಿ ಮಿಡಲ್ ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು, ಅಲ್ಲೇ ಒಂಚೂರು ಎಡವಿದ್ದು ಹೊರತು ಒಟ್ಟಲ್ಲಿ ಕ್ಯಾಚಿಂಗ್ ವಿಚಾರದಲ್ಲಿ ಅಲ್ಲೇ ಟರ್ನ್ ಓವರ್ ಆಗಿದೆ ಅಲ್ಲಿಂದ ನನ್ನ ಪ್ರಕಾರ. ಇಲ್ಲಾಂದರೆ ಅಕ್ಷಯ್ ಪಟೇಲ್ ಆ ಕ್ಯಾಚ್ನ ಹಿಡಿದಿಲ್ಲ ಅಂದರೆ ಅಲ್ಲಿಂದನೇ ಮ್ಯಾಚು ಒಂಚೂರು ಟರ್ನ್ ಓವರ್ ಆಗಿತ್ತು. ಒಟ್ಟಿನಲ್ಲಿ ಇಂಡಿಯಾ 7 ರನ್ಗಳ ಭರ್ಜರಿ ಜಯ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾ ಇಷ್ಟು ನೆಕ್ಸ್ಟ್ ಲೆವೆಲ್ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮೇನು ಈ ಮ್ಯಾಚಿನ ಮುಖ್ಯ ರನ್ ಹೊಡೆದಿದೆ ಸಂಜು ಸ್ಯಾಮ್ಸಂಗು, ತಿಲಕ್ ವರ್ಮಾ. ಒಟ್ಟಿನಲ್ಲಿ ಈ ಕಡೆ ಬ್ಯಾಟಿಂಗಿಂದನೂ ರನ್ ಬರ್ತಿತ್ತು ಇಂಡಿಯಾ ಕಡೆ, ಇಂಗ್ಲೆಂಡಿಂದನೂ ರನ್ ಬರ್ತಿತ್ತು. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಇಂಡಿಯಾ ಒಂಚೂರು ನಿಗಾ ವಹಿಸ್ಕೊಂಡು ಮ್ಯಾಚ್ನ ತಗೊಂಡು ಹೋಗಿದೆ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಮಾಡಿದ ಓವರ್ ಅಲ್ಲಿ ಟರ್ನ್ ಓವರ್ ಆಗಿದ್ದು. ಒಟ್ಟಿನಲ್ಲಿ ಮೇನು ಜಸ್ಪ್ರೀತ್ ಬೂಮ್ರಾಗೆ ಕ್ರೆಡಿಟ್ ಕೊಡಬೇಕು ಗುರು. ಒಟ್ಟಿನಲ್ಲಿ ಇಂಡಿಯಾದವರು 7 ರನ್ಗಳ ಭರ್ಜರಿ ಜಯ. ಫೈನಲ್ಗೆ ಹೋಗ್ತಿದ್ದಾರೆ ಗುರು. ಡೈರೆಕ್ಟ್ ಫೈನಲ್ಗೆ ಹೋಗಿ ನ್ಯೂಜಿಲ್ಯಾಂಡ್ ವಿರುದ್ಧ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು ಫೈನಲ್ ಆಗ್ತಿದೆ ಭಾನುವಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡಲ್ಲಿ ಸೆಮಿಫೈನಲ್, 2ನೇ ಫೈನಲಲ್ಲಿ ಇಂಡಿಯಾದವರು ಗೆದ್ದರು. ಒಟ್ಟಿನಲ್ಲಿ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಇವರು ಇಂಡಿಯಾ ಅಂತ ಇಲ್ಲಿ ತುಂಬ ಚೆನ್ನಾಗಿ ನಡೆಯಿತು. ಸ್ಯಾಮ್ಸಂಗು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಿದ್ರು. ಒಟ್ಟಿನಲ್ಲಿ ಮೇನು ಇಂಡಿಯಾದವರು ಒಟ್ಟಿನಲ್ಲಿ ಬ್ಯಾಟಿಂಗಲ್ಲಾಗಲಿ ಬೌಲಿಂಗಾಗಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಹೋಗಿದೆ. ಮೇನು ಫೀಲ್ಡಿಂಗ್ ವಿಚಾರದಲ್ಲಿ, ಕ್ಯಾಚಿಂಗ್ ವಿಚಾರದಲ್ಲಿ ಇಂಡಿಯಾದವರು ತುಂಬ ಚೆನ್ನಾಗಿ ನಿಗಾ ವಹಿಸಿದ್ರು. ಮೇನು ಇಲ್ಲಿ ಅಂಥ ಕ್ಲಿನಿಕಲ್ ಆಟ ಏನು ಇಂಡಿಯಾದವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಆದರೂ ಬುಡುಸ್ ತೊಗೊಂಡೋಗಿ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಟಕ್ಕರ್ ಕೊಟ್ಟರು ಗುರು. ಬ್ಯಾಟಿಂಗ್ ವಿಚಾರದಲ್ಲಿ ಇಲ್ಲಿ 4 ವಿಕೆಟ್ ಬಿದ್ದಿದ್ರು. ಒಂಚೂರು ಇಂಗ್ಲೆಂಡ್ ಅವರು ಒಂಚೂರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಏನು ಗುರು, ಇಲ್ಲಿ 4 ವಿಕೆಟ್ ಬಿದ್ದಿದ್ರು. ಇಂಗ್ಲೆಂಡ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತವ್ರೆ ಗುರು. ಒಟ್ಟಿನಲ್ಲಿ ಮೇನ್ ಈ ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ಬಿಡ್ತೀರ ಗುರು, ಸಬ್ಸ್ಕ್ರೈಬ್ ಮಾಡಲ್ಲ, ಒಂದು ಲೈಕು ಮಾಡಲ್ಲ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಲ್ಲ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ಪ್ರಿವ್ಯೂ ವಿಡಿಯೋದಲ್ಲಿ 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ.